ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದೂ ಸಹ ಫಿಕ್ಸ್ ಆಗ್ಲಾ ಇಲ್ಲ ದೋಷಾರೋಪಗಳು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ಅಪ್ಡೇಟ್ ಸಿಗ್ತಾ ಇದೆ. ಇವತ್ತು ಸಹ ಫಿಕ್ಸ್ ಆಗಲಿಲ್ಲ ದೋಷಾರೋಪಗಳು. ವಿಚಾರಣೆಗೆ 17 ಆರೋಪಿಗಳಲ್ಲಿ 15 ಮಂದಿ ಮಾತ್ರ ಇವತ್ತು ಹಾಜರಾಗಿದ್ರು. ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಸಾಗಿದೆ. ಇಬ್ಬರು ಆರೋಪಿಗಳು ವಿಚಾರಣೆಗೆ ಗೈರಾಗಿದ್ದಾರೆ. ಹೀಗಾಗಿ ಇವತ್ತು ಚಾರ್ಜ್ ಫ್ರೇಮ್ ಅನ್ನ ನ್ಯಾಯಾಧೀಶರು ಮಾಡಲಿಲ್ಲ. ಕೇಶವ್ ಮೂರ್ತಿ ಮತ್ತು ನಿಖಿಲ್ ನಾಯಕ್ ಆರೋಪಿಗಳು ಗೈರಾಗಿದ್ದಾರೆ. ಇಬ್ಬರು ಗೈರಾಗಿರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಪ್ರಮುಖ ಹಂತವನ್ನ ತಲುಪ್ತಾ ಇದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆ. ಇವತ್ತು ಪ್ರಮುಖವಾದಂತಹ ಹಂತ ಆಯಿತು. ಅಂದರೆ ದೋಷಾರೋಪಗಳು ಇವತ್ತು ನಿಗದಿ ಮಾಡಲಾಗ್ತಿತ್ತು. ಚಾರ್ಜ್ ಫ್ರೇಮ್ ಅನ್ನ 17 ಜನ ಆರೋಪಿಗಳನ್ನ ಇವತ್ತು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅನ್ನೋದಿತ್ತು. ಆದರೆ ಈ 17 ಜನರಲ್ಲಿ 15 ಮಂದಿ ಮಾತ್ರ ಹಾಜರಾಗಿದ್ರು. ಇಬ್ಬರು ಆರೋಪಿಗಳು ಯಾರು ಜಾಮೀನ್ ಮೇಲೆ ಹೊರಗಿದ್ರು ಅವರಿಬ್ರು ಕೂಡ ಬಂದಿಲ್ಲ. ಪ್ರಕರಣದ ಕೇಶವ್ ಮೂರ್ತಿ ಮತ್ತು ನಿಖಿಲ್ ನಾಯಕ್ ಇವರಿಬ್ರು ಕೂಡ ಆರೋಪಿ. ಆದರೆ ಇವತ್ತು ಅವರಿಬ್ರು ಬಂದಿರಲಿಲ್ಲ. ಈ ನಿಟ್ಟಿನಲ್ಲಿ ಇಬ್ಬರು ಗೈರಾಗಿರುವಂತಹ ಹಿನ್ನೆಲೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಚಾರ್ಜ್ ಫ್ರೇಮ್ ಇತ್ತು. ಇಷ್ಟು ಜನ ಚಾರ್ಜ್ ಶೀಟ್ ಅನ್ನ ಹಾಕಿದ್ರು. ಇವ್ರ ಮೇಲೆ ಇಂತಿಂತ A1 A2 ಅಂತ ಇತ್ತು. ಬಟ್ ನ್ಯಾಯಾಧೀಶರು ಇವತ್ತು ಫಿಕ್ಸ್ ಮಾಡ್ತಾರೆ ಇವರ ತಪ್ಪು ಏನು, ಯಾರ್ಯಾರು ಏನು ಮಾಡಿದ್ರು ಅನ್ನುವಂತ ಚಾರ್ಜ್ ಫ್ರೇಮ್ ಮಾಡುವಂತ ಪ್ರಮುಖ ಹಂತ. ಆದರೆ ಇಬ್ಬರು ಆರೋಪಿಗಳು ಗೈರಾಗಿರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಇವತ್ತು ಹಾಜರುಪಡಿಸಲಾಗಿತ್ತು. ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳನ್ನ ಹಾಜರುಪಡಿಸಿದ್ರು. ನವೆಂಬರ್ 3ರ ವಿಚಾರಣೆಗೆ ಎಲ್ಲ ಆರೋಪಿಗಳು ಹಾಜರಾಗಲೇಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸೋಮವಾರವೇ ಫಿಕ್ಸ್ ಆಗುತ್ತೆ ದೋಷಾರೋಪ. ಏನೇನು ಎಲ್ಲವೂ ಕೂಡ ಯಾರ್ಯಾರ ಮೇಲೆ ಯಾವ್ಯಾವ ಆರೋಪ. ಈಗ A1 A2 A3 ರೀತಿಯಾಗಿ 17 ಜನ ಇದ್ದಾರೆ ಪ್ರಕರಣದಲ್ಲಿ. ಆದರೆ ನ್ಯಾಯಾಧೀಶರು ಫಿಕ್ಸ್ ಮಾಡ್ತಾರೆ ಯಾರು ಈ ಪ್ರಕರಣದ ಪ್ರಮುಖ ಆರೋಪಿಗಳು, ಯಾರ್ಯಾರ ಪಾತ್ರ ಏನಿತ್ತು ಎಲ್ಲವನ್ನ ವಿಚಾರಣೆ ಸಂದರ್ಭದಲ್ಲಿ ಪರಿಗಣಿಸುವಂತ ಮಹತ್ವ ಹಂತ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು. ಹಾಗಾಗಿ ಇಬ್ರು ಯಾರು ಬಂದಿರಲಿಲ್ಲ. ಇವತ್ತು ಕೋರ್ಟಿಗೆ ಬರಬೇಕಿತ್ತು. 17 ಜನರಲ್ಲಿ 15 ಜನ ಮಾತ್ರ ಇದ್ರು. ಆ ನಿಟ್ಟಿನಲ್ಲಿ ಮುಂದೆ ನವೆಂಬರ್ 3ನೇ ತಾರೀಕಿನಂದು ಮತ್ತೆ ವಿಚಾರಣೆ ಸಾಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳೂ ಕೂಡ ಬರಲೇಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಸೋಮವಾರವೇ ಫಿಕ್ಸ್ ಆಗುತ್ತೆ ಯಾರ್ಯಾರ ಮೇಲೆ ಯಾವ್ಯಾವ ಚಾರ್ಜಸ್ಗಳು ಇದೆ ಅನ್ನೋದು. ಇನ್ನು ನವೆಂಬರ್ 3ಕ್ಕೆ ಎಲ್ಲ ಆರೋಪಿಗಳು ಹಾಜರಾಗಲೇಬೇಕು ಕೋರ್ಟ್ಗೆ. ಒಂದು ವೇಳೆ ವಿಚಾರಣೆಗೆ ಬಂದಿಲ್ಲ ಅಂತಂದ್ರೆ ಅವರನ್ನ ಬಂಧಿಸಬೇಕಾಗತ್ತೆ. ಮೇಲ್ಮೇಲಿರುವಂತಹ ಆರೋಪಿಗಳು ಹಾಜರಾಗಲೇಬೇಕೆನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಗೈರಾಗಿರುವಂತಹ ಆರೋಪಿಗಳಿಗೆ ಜಡ್ಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ನೋಡಿ 17 ಜನ ಆರೋಪಿಗಳು, ಪ್ರಮುಖವಾಗಿ A1 ಪವಿತ್ರ ಗೌಡ, A2 ನಟ ದರ್ಶನ್ ಅವರು ಸೇರಿದಂತೆ ಇತರ ಆರೋಪಿಗಳು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಅವ್ರ ಜೊತೆ ಇದ್ದಂಥವ್ರು. ಆದರೆ ಎಲ್ಲರೂ ಕೂಡ ಬರಲೇಬೇಕು. ಇಬ್ಬರಿಗೆ ಬೇಲ್ ಮೇಲೆ ಅವರು ಆಚೆ ಇದ್ದಾರೆ. ಇನ್ನು ಕೆಲವರು ಪ್ರಮುಖ ಆರೋಪಿಗಳು ಯಾರ್ಯಾರಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಹಾಗಾಗಿ ಇಬ್ರು ಯಾರು ಬಂದಿಲ್ಲ ಅಲ್ಲ, ಇವರೆಲ್ಲಾದರೂ ಒಂದು ವೇಳೆ ಮುಂದಿನ ವಿಚಾರಣೆಗೆ ಬಂದಿಲ್ಲ ಅಂತಂದ್ರೆ ಮತ್ತವರನ್ನು ಅರೆಸ್ಟ್ ಮಾಡಿ ಮೇಲ್ಮೇಲಿರುವಂತಹ ಆರೋಪಿಗಳು ಬರಲೇಬೇಕು, ಯಾಕೆ ಗೈರಾಗ್ತಿದ್ದೀರಾ ಅಂತ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನ್ಯಾಯಾಧೀಶರು ಖಡಕ್ಕಾಗಿ ಇತರ ಆರೋಪಿಗಳಿಗೆ ಅವರ ಪರ ಇರುವಂತಹ ವಕೀಲರು ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಕೋರ್ಟ್ ವಿಚಾರಣೆ ಹಾಜರಾಗದಿದ್ರೆ ಜಾಮೀನು ರಹಿತ ವಾರೆಂಟ್ ಅನ್ನ ಬಿಡಬೇಕಾಗತ್ತೆ. ನೀವು ಎಲ್ಲಿರ್ತೀರೋ ಅಲ್ಲಿಗೆ ಬಂದು ಅರೆಸ್ಟ್ ಮಾಡಲಾಗುತ್ತದೆ. ಎಲ್ಲ ಆರೋಪಿಗಳು ಖುದ್ದಾಗಿ ಹಾಜರಾಗಬೇಕನ್ನೋದಾಗಿ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೂ ಮುಂದಾಗ್ತಿದ್ದಾರೆ. ನವೆಂಬರ್ 3ಕ್ಕೆ ವಿಚಾರಣೆಯನ್ನ ಮುಂದೂಡಿ ಸೆಷನ್ಸ್ ಕೋರ್ಟ್ ಈಗ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಇವತ್ತು ಎಲ್ಲ ಆರೋಪಿಗಳು ಕೂಡ ಕೋರ್ಟಿಗೆ ಬರಬೇಕಾಗಿತ್ತು, ಆದ್ರೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಕೋರ್ಟ್ ಇದೇ ಪ್ರಶ್ನೆಯನ್ನ ಕೇಳುತ್ತೆ. ಆರೋಪಿಗಳು ವಿಚಾರಣೆ ಇರೋ ಸಂದರ್ಭದಲ್ಲಿ ಬರಲೇಬೇಕು. ಹಾಗಾಗಿ ಎಲ್ಲಾದರೂ ಮುಂದಿನ ವಿಚಾರಣೆಗೆ ಅವರು ಬಂದಿಲ್ಲ ಅಂತಂದ್ರೆ ಜಾಮೀನು ರಹಿತ ನಾನ್ ಬೇಲಬಲ್ ಆಗುತ್ತೆ. ಅಂಥದ್ದೊಂದು ವಾರೆಂಟ್ ಇಶ್ಯೂ ಮಾಡೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಯಾವಾಗ ಎಲ್ಲಾದರೂ ಜಾಮೀನು ರಹಿತ ವಾರೆಂಟ್ ಆಯಿತು ಅಂತಂದರೆ ಇವಾಗ ಬೇಲ್ ತಗೊಂಡು ಆಲ್ರೆಡಿ ಎಲ್ಲೆಲ್ಲಿದ್ದಾರಲ್ಲ ಅಲ್ಲಿಂದನೇ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಹಾಗಾಗಿ ಖುದ್ದು
ಎಲ್ಲ ಆರೋಪಿಗಳು ಕೂಡ ನ್ಯಾಯಾಲಯದ ವಿಚಾರಣೆಗೆ ಇವರು ಹಾಜರಾಗಬೇಕು. ಮುಂದಿನ ವಿಚಾರಣೆಯನ್ನ ಇವತ್ತು ಮುಂದೂಡಲಾಗುತ್ತೆ. ಇವತ್ತು ವಿಚಾರಣೆಯನ್ನ ನವೆಂಬರ್ 3ಕ್ಕೆ ವಿಚಾರಣೆಯನ್ನ ಮುಂದೂಡಿ ಸೆಷನ್ಸ್ ಕೋರ್ಟ್ ಇವತ್ತು ಆದೇಶವನ್ನ ಕೊಟ್ಟಿದೆ. ಇನ್ನು ಈ ಪ್ರಕರಣದ ಆರೋಪಿಗಳ ಮೇಲೆ ದೋಷಾರೋಪ ಚಾರ್ಜ್ ಶೀಟ್ ಆಧಾರದ ಮೇಲೆ ಆರೋಪವನ್ನ ನಿಗದಿ ಮಾಡಿದ ಕೋರ್ಟ್ ಇವತ್ತು. ಆರೋಪ ಒಪ್ತೀರಾ ನಿರಾಕರಿಸ್ತಾ ಅನ್ನೋದಾಗಿ ಕೇಳ್ತಾರೆ ಕೋರ್ಟ್ನಲ್ಲಿ. ಆರೋಪ ಒಪ್ಪಿಕೊಂಡ್ರೆ ಅಪರಾಧಿ ಅನ್ನೋದಾಗಿ ಶಿಕ್ಷೆಯ ಪ್ರಮಾಣ ಕೂಡ ನಿಗದಿಯಾಗುತ್ತೆ. ಆರೋಪ ನಿರಾಕರಿಸಿದಲ್ಲಿ ಕೋರ್ಟ್ನಿಂದ ವಿಚಾರಣೆ ಆರಂಭ ಆಗ್ತಾ ಹೋಗುತ್ತೆ. ಯಾಕೆ ಹೌದಾ ನೋಡಿ, ಈ ಚಾರ್ಜ್ ಫ್ರೇಮ್ ಅನ್ನುವಂಥ ವಿಚಾರ ನಡೆಯೋದೇ ಹೀಗೆ. ಇದು ಬಹಳ ಪ್ರಮುಖವಾಗಿರುವಂಥ ಹಂತ ಆಗಿರುತ್ತೆ. ನ್ಯಾಯಾಧೀಶರು ಎಲ್ಲ ಆರೋಪಿಗಳನ್ನ ಏನೇನಿದ್ದಾರಲ್ಲ ಅವರ ಆರೋಪಗಳನ್ನ ಅಧಿಕೃತವಾಗಿ ಫಿಕ್ಸ್ ಮಾಡ್ತಾರೆ. ಅಂದ್ರೆ ಕಾನೂನು ಭಾಷೆಯಲ್ಲಿ ದೋಷಾರೋಪ ನಿಗದಿ ಅಂದ್ರೆ ಆರೋಪಿಗಳನ್ನ ಕಟಕಟೆ ಕರೆದು ನೋಡಿ ಪೊಲೀಸರು ನಿಮ್ಮ ಮೇಲೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ, ಅದು ಹೌದಾ ಇಲ್ವಾ ಅಂತ ಕೇಳ್ತಾರೆ. ಆಗ ಇಲ್ಲ ನೋಡಿ ಸ್ವಾಮಿ ನಾವು ಹಿಂಗೆ ಮಾಡಿಲ್ಲ ಅಂತ ಅವ್ರು ಎಲ್ಲಾದರೂ ಹೇಳಿದ್ರೆ ಆಗ ವಿಚಾರಣೆ ಶುರುವಾಗುತ್ತೆ. ಹೌದು ಅಂತ ಎಲ್ಲಾದರೂ ಒಪ್ಕೊಂಡ್ರೆ ಹೌದು ನಮ್ಗೆ ಹಿಂಗಿಂಗ್ ಆಯ್ತು ಅನ್ನೋ ನಿಟ್ಟಿನಲ್ಲಿ ಅವರು ಒಪ್ಪಿಕೊಂಡ್ರೆ ಅವರು ಆರೋಪಿಯಿಂದ ಅಪರಾಧಿಯಾಗಿ ಅವರನ್ನ ನಿಗದಿ ಮಾಡ್ತಾರೆ. ಎಲ್ಲಾದ್ರೂ ಒಪ್ಕೊಂಡಿದ್ದೇ ಆದರೆ ಆಗ ಶಿಕ್ಷೆಯ ಪ್ರಮಾಣ ಎಷ್ಟು ನೋಡಿ, ಇವ್ರ ಮೇಲೆ ಇಂತಿಂಥ ಸೆಕ್ಷನ್ಸ್ಗಳಿದೆ, ಈ ರೀತಿಯಾದಂಥ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದಂಥ ಮಹತ್ವ ಹೆಜ್ಜೆ ಇಡ್ತಾರೆ. ಹಾಗಾಗಿ ಈ ಚಾರ್ಜಸ್ ಫ್ರೇಮ್ ಇದೆಯಲ್ಲ ಇದು ನ್ಯಾಯಾಧೀಶರು ಪ್ರಶ್ನೆ ಮಾಡಿ ನೇರವಾಗಿ ಆರೋಪಿ ಮೇಲೆ ಕೇಳ್ತಾರೆ. ಅವ್ರು ಒಪ್ಕೊಂಡ್ರೆ ಮುಗಿತಲ್ಲಿಗೆ ಅವರು ಅಪರಾಧಿ, ತಪ್ಪು ಒಪ್ಕೊಂಡಂತೆ ಶಿಕ್ಷೆಯ ಪ್ರಮಾಣ ನಿಗದಿ ಆಗುತ್ತೆ. ಮತ್ತೆ ಮುದ್ದೆ ಮುರಿಬೇಕು ಪರಪ್ಪನ ಅಗ್ರಹಾರದಲ್ಲಿ. ಎಲ್ಲಾದರೂ ಇಲ್ಲ ನನ್ನ ಮೇಲೆ ಸುಳ್ಳು, ನಾನು ಈ ರೀತಿ ಕೃತ್ಯನೇ ಮಾಡಿಲ್ಲ ಅಂತಂದರೆ ಮತ್ತೆ ಟ್ರಯಲ್ಗಳು ಶುರುವಾಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ನವೆಂಬರ್ 3ನೇ ತಾರೀಕಿನಂದು ವಿಚಾರಣೆಯನ್ನು ಮುಂದೂಡಿ ಎಲ್ಲ ಆರೋಪಿಗಳು ಕಡ್ಡಾಯವಾಗಿ ಬರಲೇಬೇಕು. ಒಂದು ವೇಳೆ ವಿಚಾರಣೆಗೆ ಗೈರಾದರೆ ಅವ್ರ ಮೇಲೆ ಜಾಮೀನು ರಹಿತ ವಾರೆಂಟನ್ನು ಜಾರಿ ಮಾಡೋದಕ್ಕೂ ಕೂಡ ಆರೋಪಿಗಳಿಗೆ ಒಂದು ಖಡಕ್ ಎಚ್ಚರಿಕೆಯನ್ನು ಇವತ್ತು ಸೆಷನ್ಸ್ ಕೋರ್ಟ್ ಕೊಟ್ಟಿದೆ. ಹಾಗಾಗಿ ಮುಂದೆ ಏನಾಗುತ್ತೆ ನವೆಂಬರ್ 3ನೇ ತಾರೀಕಿನಂದು ತಪ್ಪುಗಳನ್ನು ಒಪ್ಕೊಳ್ತಾರೆ. ಈಗ ಅವರೆಲ್ಲ ಆರೋಪಿಗಳು, ಅಪರಾಧಿಗಳಲ್ಲ. ಆದರೆ ತಪ್ಪುಗಳನ್ನು ಒಪ್ಕೊಂಡ್ರೆ ಅಪರಾಧಿಯಾಗಿ ಶಿಕ್ಷೆಯ ಪ್ರಮಾಣ ಕೂಡ ನಿಗದಿ ಆಗುತ್ತೆ. ನಾನು ಮಾಡೇ ಇಲ್ಲ ಅಂತಂದರೆ ಮತ್ತೆ ವಿಚಾರಣೆಗಳು ಸಾಗುತ್ತೆ. ಹಾಗಾಗಿ ನವೆಂಬರ್ 3ನೇ ತಾರೀಕಿನಂದು ಯಾವ ತೀರ್ಮಾನಕ್ಕೆ ಬರ್ತಾರೆ, ಯಾರ್ಯಾರ ಮೇಲೆ ಯಾವ್ಯಾವ ಚಾರ್ಜಸ್ಗಳಾಗುತ್ತೆ, ಚಾರ್ಜ್ ಶೀಟಲ್ಲಿರುವಂಥ ಅಂಶಗಳಿರ್ಬೋದು, ಮತ್ತೆ ಚಾರ್ಜ್ ಫ್ರೇಮ್ ಆದಂಥ ಸಂದರ್ಭದಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.